ಆಲ್ಮೋಸ್ಟ್ 7-8 ತಿಂಗಳಿಂದಲೂ ಕೂಡ ರಾಜ್ಯಾಧ್ಯಕ್ಷ ಬದಲಾಗ್ತಾರೆ ಇಲ್ಲ ಇವರೇ ಇರ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳು ನಡೀತಾನೆ ಇದ್ವು. ಅದು ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಯಿತು. ಯಾಕೆಂದ್ರೆ ಬಹಿರಂಗವಾಗಿ ರಾಜ್ಯಾಧ್ಯಕ್ಷರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸೋದರ ಜೊತೆಗೆ ಹೀನಾಮಾನವಾಗಿ ಬೈತಾ ಇದ್ರು BSY ಕುಟುಂಬವನ್ನ. ಸೊ ಹೀಗಾಗಿ ಉಚ್ಚಾಟನೆ ಕೂಡ ಆದ್ರು. ಈಗ ರಾಜ್ಯ ಬಿಜೆಪಿ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಕೊನೆ ಹಂತದ ಒಂದು ಸರ್ಕಸ್ ಮಾಡದಂತೆ ಕಾಣಿಸ್ತಾ ಇದೆ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಯಾಕೆಂದ್ರೆ 39 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳ ಆಯ್ಕೆ ಆಗೋಗಿದೆ. ಈಗ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿದ್ದಾರೆ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು. ಪಕ್ಷದಲ್ಲಿನ ಭಿನ್ನಮತ ಶಮನದ ಟಾಸ್ಕ್ ಜೋಶಿಗೆ ಕೊಡಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೆಗಲಿಗೆ ಹೊಣೆಯನ್ನ ಕೊಡಲಾಗಿರುವಂಥದ್ದು. ನಿನ್ನೆ ರೆಬಲ್ ಲೀಡರ್ಸ್ ಜೊತೆಗೆ ಜೋಶಿ ಸಭೆಯನ್ನ ಮಾಡಿದ್ದಾರೆ. ಸಭೆಗೆ ಬಂದಿದ್ರು ಮಾಜಿ ಕೇಂದ್ರ ಸಚಿವ, ಮಾಜಿ ಸಂಸದ GM ಸಿದ್ದೇಶ್ವರ್ ಮತ್ತು ಶಾಸಕ ಹರೀಶ್. ಇಂದು ರೆಬಲ್ ನಾಯಕರಿಂದ ಮಹತ್ವದ ಸಭೆಯನ್ನ ಮಾಡಲಾಗ್ತಾ ಇದೆ. ಸಂಧಾನಕ್ಕೆ ಒಪ್ತಾ ಇಲ್ವಂತೆ ರೆಬಲ್ ಲೀಡರ್ಸ್. ಅವ್ರು ಸಂಧಾನ ಮಾಡೇ ಒಪ್ಪಿಸ್ಬೇಕು ಅನ್ನುವಂಥದ್ದು ಏನಿಲ್ಲ ಬಿಜೆಪಿ ಹೈಕಮಾಂಡ್ಗೆ. ಅವ್ರ ನಿಲುವು ಸ್ಪಷ್ಟವಾಗಿದೆ, ಯಾರನ್ನು ಕೂರಿಸ್ಬೇಕು ಅನ್ನುವಂಥದ್ರ ಬಗ್ಗೆ. ಕೊನೆ ಹಂತದ ಒಂದು ಟ್ರೈ ಮಾಡೋಣ, ಬಿಕಾಸ್ ನಮ್ಮ ಪಕ್ಷ ಎಲ್ಲೂ ಕೂಡ ಭಿನ್ನಮತೀಯ ಚಟುವಟಿಕೆಗಳು ನಡೀಬಾರ್ದು, ಕಾರ್ಯಕರ್ತರಲ್ಲಿ ಬೇರೆ ರೀತಿಯಾದಂಥ ಒಂದು ಸಂದೇಶ ಹೋಗಬಾರ್ದು ಅನ್ನುವಂಥ ಒಂದು ನಿಲುವಿರುತ್ತೆ. ಸೊ ಹೀಗಾಗಿ ಒಂದು ಹಂತದಲ್ಲಿ ಮಾತನಾಡ್ಸೋಣ ಅನ್ನುವಂಥದ್ದು ಇರಬೇಕೇನು. ವಿಜೇಂದ್ರಗೆ ಮತ್ತೆ ಅವಕಾಶ ಎಂಬ ಸುಳಿವನ್ನ ಕೊಡಲಾಗಿದೆ ಈಗ ಆಲ್ರೆಡಿ. ಇಲ್ಲ ಅಂದಿದ್ರೆ ವಿಜೇಂದ್ರ ಅವ್ರನ್ನ ನೆಕ್ಸ್ಟ್ ಮಾಡೋದಿಲ್ಲ ಅನ್ನೋದೇ ಆಗಿದ್ದಿದ್ರೆ ಯತ್ನಾಳ್ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡ್ತಾ ಇದ್ರು? ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡ್ತೀವಿ ಅನ್ನಂಗಿದ್ರೆ ಯತ್ನಾಳ್ ಅವ್ರನ್ನ ಇಟ್ಕೊಂಡಿರೋರು. ಆದ್ರೆ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಅಲ್ವಾ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಲಾಗಿರುವಂಥದ್ದು. ಅಮಿತ್ ಶಾ ಭೇಟಿಗೂ ರೆಬಲ್ ಲೀಡರ್ಸ್ ಸರ್ಕಸ್ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ಬೇಕು, ಅವ್ರ ಹತ್ರ ನಮ್ ದೂರೆಲ್ಲ ಕೊಟ್ಬಿಡ್ಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಹಿಂದೆಯಿಂದಲೂ ಕೂಡ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಅಮಿತ್ ಶಾ ಅವರು ಸೊಪ್ಪಾಕಿರ್ಲಿಲ್ಲ ರೆಬಲ್ ಲೀಡರ್ಸ್ಗೆ, ಒಬ್ರನ್ನು ಕೂಡ ಭೇಟಿ ಆಗಿರ್ಲಿಲ್ಲ. ಇನ್ನು ಅಮಿತ್ ಶಾಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸುವಂತ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ ರೆಬಲ್ ಟೀಮ್ ನಲ್ಲಿರುವಂತವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ವಿಜೇಂದ್ರ ಅವರೇ ಆಲ್ಮೋಸ್ಟ್ ರಾಜ್ಯಾಧ್ಯಕ್ಷರಾಗಿ ಕಂಟಿನ್ಯೂ ಆಗುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಅಕಸ್ಮಾತ್ ಅವ್ರು ಕಂಟಿನ್ಯೂ ಮಾಡೋದಿಲ್ಲ ಅನ್ನೋಂಗೆ ಆಗಿದ್ದಿದ್ರೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವಂತ ಅವಶ್ಯಕತೆನೇ ಇರಲಿಲ್ಲ. ಮತ್ತೊಂದ್ ಕಡೆ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನೋಡೋದಾದ್ರೆ ಪುಷ್ಟಿ ನೀಡುವಂತಾನೆ ಅವರಿಗೆ ಬೇಕಾಗಿರುವಂತ ಜಿಲ್ಲಾಧ್ಯಕ್ಷರುಗಳ ಆಯ್ಕೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗಿರುವಂಥದ್ದು. ಈ ಕೊನೆ ಹಂತದಲ್ಲಿ ರೆಬಲ್ಸ್ ಟೀಮ್ನವ್ರನ್ನ ಯಾವ ರೀತಿಯಾಗಿ ಮನವೊಲಿಸುವಂತ ಪ್ರಯತ್ನ ಆಗ್ತಾ ಇದೆ? ಅಮಿತ್ ಶಾ ಅವರು ಈ ಬಾರಿನೇ ಏನಾದರೂ ನಿರ್ಧಾರ ತಿಳಿಸುವಂತ ಸಾಧ್ಯತೆ ಇದೆಯಾ ರಾಜ್ಯಾಧ್ಯಕ್ಷರು ಯಾರು ಅಂತ? ಪೃಥ್ವಿರಾಜ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಲ್ಲೋ ಒಂದ್ ಕಡೆ ಲಿಂಗಾಯತ ಪ್ರಬಲ ನಾಯಕರು, ಅವ್ರನ್ನ ಪಕ್ಷದಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯಾಧ್ಯಕ್ಷ ಅಥವಾ ಪ್ರತಿಪಕ್ಷ ನಾಯಕನ ಹುದ್ದೆಯನ್ನು ಕೊಡಬೇಕು ಅನ್ನೋದು ಹೈಕಮಾಂಡ್ ಮನಸ್ಸಲ್ಲಿತ್ತು. ಯಾವಾಗ ಯತ್ನಾಳ್ ಅವರು ಯಡಿಯೂರಪ್ಪನ ವಿರುದ್ಧವಾಗಿ ಮತ್ತೆ ವಿಜೇಂದ್ರ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿ ತಮ್ಮ ಸಮರವನ್ನ ಸಾರಿದ್ರು, ಆ ಕಾರಣಕ್ಕೋಸ್ಕರವಾಗಿ ಅವ್ರು ಮಾತಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಯತ್ನಾಳ್ ಅವರು ಈಗ ಅಮಾನತನ್ನ ಮಾಡಿರುವಂತದ್ದು. ಯತ್ನಾಳ್ ಅವರನ್ನು ಹೊರತುಪಡಿಸಿ ಪೃಥ್ವಿರಾಜ್ ಬಿಜೆಪಿಯಲ್ಲಿ ಅನೇಕ ನಾಯಕರಿದ್ದಾರೆ. ಒಂದ್ ಕಡೆ ವಿ ಸೋಮಣ್ಣ ಅವರು ಇದ್ದಾರೆ, ಮತ್ತೊಂದ್ ಕಡೆ CT ರವಿ ಅವರು ಕೂಡ ಇದ್ದಾರೆ, ಮತ್ತೆ ಬೇರೆ ಬೇರೆ ಏನೋ ಹಿಂದುಳಿದ ವರ್ಗ ನಾಯಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಕೂಡ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಿದ್ರೆ ಯಾರನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಎಲ್ಲೋ ಒಂದ್ ಕಡೆ ವಿ ಸೋಮಣ್ಣ ಅವ್ರನ್ನ ನೇಮಕವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ತಟಸ್ಥ ಬಣ ಆಗಿರ್ಬೋದು, ಮತ್ತೆ ಬಿಜೆಪಿ ರೆಬಲ್ ಟೀಮ್ ಏನಿದೆ ಅವ್ರು ವಿ ಸೋಮಣ್ಣ ಅವ್ರ ಪರವಾಗಿ ಕೂಡ ಎಲ್ಲೋ ಒಂದ್ ಕಡೆ ಒಂದಷ್ಟು ಅಂದ್ರೆ ಅವರು ವಿ ಸೋಮಣ್ಣ ಅವ್ರ ಹೆಸರನ್ನೇ ನೇರವಾಗಿ ಹೇಳಿಲ್ಲ, ಬದಲಾಗಿ ಈಗಿರ್ತಕ್ಕಂಥ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಹೈಕಮಾಂಡ್ ನಿಂದ ಯಾರೇ ನೇಮಕ ಆದ್ರೂ ಕೂಡ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ಅನ್ನೋದು. ವಿ ಸೋಮಣ್ಣ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಈಗ ಹೈಕಮಾಂಡ್ ನಿಂದ ಸುಳಿವು ಸಿಕ್ಕಿದೆ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರವಾಗಿ ನಿನ್ನೆ ದಿನ ದಿಢೀರಾಗಿ ವಿ ಸೋಮಣ್ಣ ಅವರು ರೆಬಲ್ ಟೀಮ್ ಅವರ ಮನೆಗೆ ಅಂದ್ರೆ ಸಿದ್ದೇಶ್ವರ ಮನೆಗೆ ಭೇಟಿಯನ್ನು ಕೊಟ್ಟು ರೆಬಲ್ ಟೀಮ್ ನ ಸದಸ್ಯರ ಜೊತೆಗೆ ಸುದೀರ್ಘವಾಗಿ ಕೂಡ ಮಾತುಕತೆ ಕೂಡ ನಡೆಸಿರುವಂತದ್ದು. ಇಲ್ಲ ಒಂದ್ ಕಡೆ ತಮ್ಮ ಪರವಾಗಿ ನಿಂತ್ಕೊಳ್ಳಿ, ತಮ್ಮ ಬೆಂಬಲವಾಗಿ ನಿಂತ್ಕೊಳ್ಳಿ ಅನ್ನೋ ಮನವಿಯನ್ನ ವಿ ಸೋಮಣ್ಣ ಅವರು ಬಿಜೆಪಿ ರೆಬಲ್ ಟೀಮ್ ನ ಸದಸ್ಯರ ಜೊತೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನಿನ್ನೆ ರಾಜ್ಯಕ್ಕೆ ಬಂದಿರುವಂತದ್ದು. ಇವತ್ತು BGS ಮೆಡಿಕಲ್ ಕಾಲೇಜ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಭಾಗವಹಿಸ್ತಾ ಇದ್ದಾರೆ. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಸೋಮಣ್ಣ ಅವರ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಆಲ್ಮೋಸ್ಟ್ ಇದುವರೆಗೂ ಆಯ್ಕೆ ಆಗಿರುವಂತಹ ರಾಜ್ಯಾಧ್ಯಕ್ಷರುಗಳು ಎಲ್ಲೆಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರುಗಳನ್ನ ಆಯ್ಕೆ ಮಾಡಿದ್ರೆ ಯೂತ್ ಇರುವವರನ್ನ ಆಯ್ಕೆ ಮಾಡ್ತಾರೆ. ಸೋಮಣ್ಣ ಈಗ ಆಲ್ರೆಡಿ 75+ ಅವರಿಂದ ಯಾವ ಫ್ಯೂಚರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಏನೇನು ಆಗ್ತವೆ ಅನ್ನುವಂಥದ್ದು.